ಇದರಲ್ಲಿ ಅವರು ಕೆಲವು ಉದಾಹರಣೆ ಕೊಟ್ಟಿದ್ದಾರೆ. ಸೂರ್ಯಕಾಂತಿ ಹೂವಿನ ದಳಗಳು, ಜೇನುಗೂಡಿನ ರಂಧ್ರಗಳು, ಜೋಳದ ತೆನೆಯಲ್ಲಿರುವ ಕಾಳುಗಳು, ಅನಾನಸಿನ ಸುರಳಿಗಳು, ದೇವದಾರು ಮರದ ಹಣ್ಣುಗಳು. ಅದನ್ನ ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಪ್ರಕೃತಿನಲ್ಲಿ ಈ ರೀತಿ ಅರೇಂಜ್ಮೆಂಟ್ ಅಂದ್ರೆ ಈ ರೀತಿ ಇರಕ್ ಸಾಧ್ಯವೇ ಅಂತ. ಅಷ್ಟು ಆಶ್ಚರ್ಯ ಆಗ್ಬಿಡುತ್ತೆ ನಮ್ಗೆ. ಒಂದ್ ನಿಮಿಷ ತೋರಿಸ್ತೀನಿ. ಒಂದು ಸೂರ್ಯಕಾಂತಿ ಹೂವಿನ ಕಾಣಿಸತ್ತಾ? ಸೂರ್ಯಕಾಂತಿ ಹೂವು ಕಾಣಿಸ್ತಿದೆ. ಎಸ್ ಮ್ಯಾಮ್. ಮ್ಯಾಮ್ ನಾ ರಿಯಲ್ ಆಗಿ ನೋಡಿದೇನ್ರಿ. ಹಾ, ಎಸ್ ಮ್ಯಾಮ್. ಎಷ್ಟು ದೊಡ್ಡ ನಾವು ನೋಡಿದ್ವಿ ನಮ್ ಶಾಲಿ ನೋಡಿ ಯಾವ ರೀತಿ ಅದು ಇದೆ ಸೂರ್ಯಕಾಂತಿ ಹೂವು. ಆಮೇಲೆ ಇನ್ನೊಂದ್ ಯಾವ್ದು ಜೇನುಗೂಡಲ್ವಾ, ಕಾಣಿಸುತ್ತಾ? ಜೇನುಗೂಡು ಎಸ್ ಮ್ಯಾಮ್ ಕಾಣಿಸ್ತಿದೆ. ನೋಡಿ ಯಾವ ತರ ಅದು ಆ ಪುಟ್ಟ ಜೇನು ಇಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ. ಕರೆಕ್ಟ್ ಆಗಿ ಮಾಡುತ್ತೆ ಅಲ್ವಾ? ಆಮೇಲೆ ಇನ್ನೊಂದೇನು ಅವ್ರು ಕೊಟ್ಟಿರೋದು, ಜೋಳದ ತೆನೆಯಲ್ಲಿರುವ ಕಾಳುಗಳು. ಜೋಳದ ತೆನೆ ನೋಡಿದ್ದೀರಾ ನೀವು? ತಿಂತಾನೆ ಇರ್ತೀರೇನೋ ಅಲ್ವಾ? ನಿಮ್ಗೆಲ್ಲ ಇಷ್ಟನಾ ತಿನ್ನೋದದು? ನೋಡಿ ಇಲ್ಲಿ ಬೆಣ್ಣೆ ಹಾಕೊಂಡು ತಿಂತಿದ್ದಾರೆ ಯಾರು? ಇಲ್ಲ, ಇನ್ನು ತಿಂದಿಲ್ಲ, ಸುಮ್ನೆ ಹಾಕಿದೆ ಅಷ್ಟೆ. ನೋಡಿ ಕಾಳುಗಳು ಯಾವ ರೀತಿ ಪ್ರಕೃತಿನಲ್ಲಿ ಅದು ಹೇಗೆ ಒಂದರ ಮೇಲೆ ಒಂದರ ಸರಿಗೆ ಬೆಳ್ಕೊಂಡು ಬಂದಿದೆ. ಆಮೇಲೆ ಅನಾನಸಿನ ಸುರುಳಿಗಳು. ಅನಾನಸ್ಗೆ ಏನ್ ಹೆಸರು? ಪೈನಾಪಲ್. ಕರೆಕ್ಟ್. ನೋಡಿ ಯಾವ ತರ ಅರೇಂಜ್ಮೆಂಟ್ ಮಾಡಿದೆ ಅನಾನಸ್ ಮೇಲೆ, ಕಾಣಿಸುತ್ತಾ? ಒಂದು ನಿರ್ದಿಷ್ಟವಾದ ಜಾಮೆಟ್ರಿಕಲ್ ಅಂದ್ರೆ ಜಾಮಿತೀಯ ಇದು ಆಕಾರದಲ್ಲಿ ಅದನ್ನ ಯಾರೋ ಇದ್ ನೋಡಿ ಇದು ಹೆಂಗಿದೆ ನೋಡಿ ಅಲ್ವಾ? ಕಾಣಿಸುತ್ತಾ? ಅದನ್ನ ಹೆಚ್ಚಾಗಿ ತುಂಬಾ ಕಟ್ ಮಾಡೋದ್ ಕಷ್ಟ, ಆದ್ರೆ ತಿನ್ನಕ್ಕೆ ಚೆನ್ನಾಗಿ. ಇಲ್ಲಿ ನೋಡಿ ಇದು ಟೆಕ್ಸ್ಟ್ ಬುಕ್ ಕಾಣಿಸುತ್ತಾ? ಟೆಕ್ಸ್ಟ್ ಬುಕ್ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ರೀನಾ ಉದ್ಯೋಗವೊಂದಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ಆಯ್ಕೆಯಾದಳು. ರೀನಾ ಅಂತ ಒಂದು ಹುಡುಗಿ, ಅವಳು ಒಂದು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ಲು. ಅದ್ರಲ್ಲಿ ಆಯ್ಕೆ ಮಾಡಿದ್ರು. ಅವಳಿಗೆ 8,000 ರೂಪಾಯಿ ಸಂಬಳ ಅಂತ ಹೇಳಿದ್ರು. ಆಮೇಲೆ ವಾರ್ಷಿಕ ಬಡ್ತಿ 500 ರೂಪಾಯಿ ಅಂತ ಹೇಳಿದ್ರು. ಹಾಗಾಗಿ ಮೊದಲನೇ ತಿಂಗಳು 8,000 ಬರುತ್ತೆ, ಮೊದಲನೇ ವರ್ಷ. ಎರಡನೇ ವರ್ಷ 8,500 ಬರುತ್ತೆ. ಹಾಗೆ 9,000 ಬರುತ್ತೆ. ಪ್ರತಿ ವರ್ಷನೂ 500 ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಒಂದು ಏಣಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇದು ಜಾಸ್ತಿ ಇದೆ, ಮೇಲ್ ಹೋಗ್ತಾ ಇದ್ದಂಗೆ ಪಾದ ಕಮ್ಮಿ ಆಗ್ತಾ ಇದೆ ಅಲ್ವಾ? ಕಾಣಿಸತ್ತಾ? ಎಸ್ ಮ್ಯಾಮ್. 2 ಸೆಂಟಿಮೀಟರ್ ಕಡಿಮೆ. ಕಡಿಮೆ ಆಗ್ತಾ ಹೋಗುತ್ತೆ. ಯಾತಕ್ ಕಡಿಮೆ ಆಗುತ್ತೆ ಅದು?
ಈ ಏಣಿನಲ್ಲಿ ಎಲ್ಲಾ ಏಣಿನಲ್ಲೂ ಹಿಂಗೆ ಆಗ್ಬೇಕಂತಿಲ್ಲ. ಯಾತಕ್ಕಾಗ್ಬೋದು ಕಡಿಮೆ? ಕೆಳಗಡೆ ಪಾದ ಅದಕ್ಕೆ ಭದ್ರತೆ ಬೇಕು, ಅದಕ್ಕೆ ಜಾಸ್ತಿ ಇರುತ್ತೆ. ಅದು ಜಾಸ್ತಿ ಆದಂಗೆ ಪ್ರೆಷರ್ ಕಮ್ಮಿ ಆಗತ್ತೆ ಅಲ್ವಾ? ಅದಕ್ಕೆ ಭದ್ರತೆ ಕೆಳಗಿನ ಉದ್ದ ಇದೆ, ಮೇಲ್ ಹೋಗ್ತಿದ್ದಂಗೆ 2 ಸೆಂಟಿಮೀಟರ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. 1ನೇ 2ನೇ 3ನೇ 8ನೇ ಪಾದಗಳ ಅಳತೆ ಈ ತರ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಿ 45 43 41 39 37 35 33 31 ಪ್ರತಿಯೊಂದು ಡಿಫರೆನ್ಸ್ ಎಷ್ಟಿದೆಯಪ್ಪ? 2 ಮ್ಯಾಮ್. 2 ಮ್ಯಾಮ್. ಇದು ಒಂದು ಕರೆಕ್ಟ್. ಇದು ಒಂದು ಸಮಾಂತರ ಶ್ರೇಣಿ. ಇಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಒಂದು ಉಳಿತಾಯ ಯೋಜನೆಯಲ್ಲಿ ಮೊತ್ತವು ಕಾಣಿಸುತ್ತಾ? ಕಾಣಿಸುತ್ತಾ? ಮೊತ್ತವು ಪ್ರತಿ 3 ವರ್ಷಗಳಲ್ಲಿ ಅದರ 5/4 ಪಟ್ಟಾಗುತ್ತದೆ. 8,000ಗಳ ಠೇವಣಿಯ 3, 6, 9 ಮತ್ತು 12 ವರ್ಷಗಳಲ್ಲಿ ಅವಧಿ ಪೂರ್ಣ ಮೊತ್ತವು 10,000, 12,500, 15,625, 19,531.25 ಇಷ್ಟಾಗತ್ತೆ. ಯಾವ್ದೋ ಒಂದು ಉಳಿತಾಯ ಯೋಜನೆ ಮಾಡಿದರೆ ಅಲ್ಲಿ ಈ ತರ ಆಗತ್ತೆ. ನೀವು 8,000 ರೂಪಾಯಿ ಇಡ್ತೀರಾ ಅನ್ಕೊಳ್ಳಿ ಬ್ಯಾಂಕಲ್ಲಿ ಠೇವಣಿ. ಆಗ 3 ವರ್ಷಕ್ಕೊಂದ್ಸಲ 5ನೇ 4 ಭಾಗ, 8,000ಕ್ಕೆ 5ನೇ 4 ಭಾಗ ಎಷ್ಟು? 5/4 ಮಾಡಿದ್ರೆ ಎಷ್ಟಾಗತ್ತೆ? 2,000 ಅಲ್ವಾ? ಹೌದಾ? 5ರಲ್ಲಿ 10,000 ರೂಪಾಯಿ ಬರುತ್ತೆ. ಯಾವಾಗ? 3 ವರ್ಷ ಆದ್ಮೇಲೆ 10,000 ರೂಪಾಯಿ ಬರುತ್ತೆ. 6 ವರ್ಷ ಆದ್ಮೇಲೆ 12,500 ಬರುತ್ತೆ. 9 ವರ್ಷ ಆದ್ಮೇಲೆ 15,625 ಬರುತ್ತೆ. 12 ವರ್ಷಕ್ಕೆ ಇಷ್ಟು ಬರುತ್ತೆ. 19,531 ರೂಪಾಯಿ 25 ಪೈಸಾ ಬರುತ್ತೆ ನಿಮ್ಗೆ ಯಾವ್ದೋ ಒಂದು ಉಳಿತಾಯ ಯೋಜನೆಯಲ್ಲಿ. ಇಲ್ಲಿ 3 ವರ್ಗಗಳನ್ನ ಕೊಟ್ಟಿದ್ದಾರೆ, ಆಯ್ತಾ? ಮೊದಲನೇ ವರ್ಗ ಇಲ್ಲಿದೆಯಲ್ಲ, ಇದರ ವಿಸ್ತೀರ್ಣ 1 ಸ್ಕ್ವೇರ್. ಇದು 1 ಇಟ್ಕೊಳ್ಳಿ, 1 ಸ್ಕ್ವೇರ್ ಆಗತ್ತೆ. ಇದು 1 1 2 2 ಸ್ಕ್ವೇರ್ ಆಯ್ತು. ಇದು 1 1 1 ಅಂದ್ರೆ 3 ಸ್ಕ್ವೇರ್ ಆಯ್ತು ಅಲ್ವಾ? ಹೌದಾ? ಆಮೇಲೆ ಇನ್ನೊಂದು ಉದಾಹರಣೆ ನೋಡ್ರಿ, 5ನೇ ಉದಾಹರಣೆ. ಶಕೀಲಾ ತನ್ನ ಮಗಳು 1 ವರ್ಷ ಇರುವಾಗ ಅವಳ ಹಣದ ಪೆಟ್ಟಿಗೆಗೆ 100 ರೂಪಾಯಿ ಹಾಕ್ತಾಳೆ. ಪ್ರತಿ ವರ್ಷ ಈ ಹಣವನ್ನು 50ರಂತೆ ಹೆಚ್ಚಿಸುತ್ತಾ ಹೋಗ್ತಾಳೆ. ಹಣದ ಪೆಟ್ಟಿಗೆಯಲ್ಲಿ 1ನೇ 2ನೇ 3ನೇ 4ನೇ ಹುಟ್ಟುಹಬ್ಬದ ಸಂದರ್ಭಗಳಲ್ಲಿ ಮೊತ್ತಗಳು 100, 150, 200, 250 ಎಕ್ಸೆಟ್ರಾ ಆಗುತ್ತೆ. ಹೌದಾ? ಈಗ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನೊಂದು ಉದಾಹರಣೆ. ಮೊದಲನೇ ತಿಂಗಳಲ್ಲಿ ಮೊಲಗಳ ಜೋಡಿಯೊಂದು ಸೂಕ್ತ ವಯಸ್ಕವಲ್ಲದ ಕಾರಣ ಮರಿಗಳಿಗೆ ಜನ್ಮ ನೀಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಮರಿಗಳು ಆ ಮೊದಲನೇ ತಿಂಗಳಲ್ಲಿ ಮೊಲಗಳು ಚಿಕ್ಕದಾಗಿರುತ್ತೆ, ಅದಕ್ಕೆ ಮರಿ ಕೊಡಕ್ಕಾಗಲ್ಲ. 2ನೇ ಮತ್ತು ನಂತರದ ತಿಂಗಳುಗಳಲ್ಲಿ ಅವುಗಳು ಹೊಸ ಜೋಡಿಯೊಂದಕ್ಕೆ ಜನ್ಮ ನೀಡುತ್ತವೆ. ಪ್ರತಿ ಹೊಸ ಜೋಡಿಯು ಕ್ರಮವಾಗಿ 2ನೇ ಮತ್ತು ನಂತರದ ತಿಂಗಳುಗಳಲ್ಲಿ ಹೊಸ ಜೋಡಿಯೊಂದಕ್ಕೆ ಜನ್ಮ ನೀಡುತ್ತದೆ. ಯಾವ ಮೊಲಗಳು ಸಾಯುವುದಿಲ್ಲ ಎಂದು ಭಾವಿಸಿ 1ನೇ 2ನೇ 3ನೇ 6ನೇ ತಿಂಗಳುಗಳ ಆರಂಭದಲ್ಲಿರುವ ಜೋಡಿಗಳ ಸಂಖ್ಯೆಗಳು. ಮೊದಲು 1 ಜೋಡಿ ಇದೆ, ಈ ಜೋಡಿಗೆ ಮರಿ ಹಾಕಕ್ಕಾಗಲ್ಲ, 1 1ನೇ ಇರುತ್ತೆ. ಆಮೇಲೆ 2 ಜೋಡಿ ಆಗುತ್ತೆ, ಆಮೇಲೆ 3 ಜೋಡಿ ಆಗುತ್ತೆ, ಆಮೇಲೆ 5 ಜೋಡಿ ಆಗುತ್ತೆ. ಆಯ್ತಾ? ಆಮೇಲೆ 8 ಜೋಡಿ ಆಗುತ್ತೆ.
ಇದು 2 ಹಾಕೊಡುತ್ತೆ, ಇದು ಒಂದೇ, ಇದು 2, ಇದು 2, ಇದು 1. ಆ ತರ ಕೊಟ್ಟಿದೆ. ಯಾವುದೋ ಒಂದು ಎಲ್ಲೋ ಈ ತರ ಆಗಿದೆ. ಈ ಉದಾಹರಣೆಗಳಲ್ಲಿ ನಾವು ಕೆಲವು ವಿನ್ಯಾಸಗಳನ್ನು ಗಮನಿಸಬಹುದು. ಕೆಲವು ಸಲ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸುವುದರಿಂದ ಮುಂದಿನ ಪದಗಳನ್ನು ಪಡೆದರೆ, ಮತ್ತೆ ಕೆಲವು ಸಲ ಒಂದು ಸ್ಥಿರ ಸಂಖ್ಯೆಯಿಂದ ಗುಣಿಸುವುದರಿಂದ ಮತ್ತೊಂದರಲ್ಲಿ ಅವುಗಳು ಅನುಕ್ರಮ ಸಂಖ್ಯೆಗಳ ವರ್ಗಗಳಾಗಿರುತ್ತವೆ. ಅಂದ್ರೆ ಇವಾಗ ನೋಡಿ, ಒಂದು ನಂಬರ್ ಹೇಳು 2, 3 ಕೂಡಿಸ್ಕೊಂಡು ಹೋಗೋಣ. 3 ಕೂಡಿಸಿದ್ರೆ 5 ಬರುತ್ತೆ, 3 ಕೂಡಿಸಿದ್ರೆ 8 ಬರುತ್ತೆ, 3 ಕೂಡಿಸಿದ್ರೆ 11 ಬರುತ್ತೆ, ಆಮೇಲೆ 3 + 3 ಮಾಡಿದ್ರೆ 14 ಬರುತ್ತೆ. ಹೌದಾ? ಅದು ಕೂಡಿಸುವುದರಿಂದ. ಮತ್ತೆ ಕೆಲವು ಸಲ ಗುಣಿಸುವುದರಿಂದ. ಈಗ 2 ಇರುತ್ತೆ, 2 3 6, 6 3 18, 18 3 ಹಾಗೆ. ಇವಾಗ ಮುಂದಿನ ಸಂಖ್ಯೆ ಏನು ಅಂದ್ರೆ 54ನ್ನ 3ರಿಂದ ಗುಣಿಸ್ಬಿಡ್ತೀರಾ ಅಲ್ವಾ? ಅಲ್ವಾ? 12 15 1 16 162 ಅಂತ ಹೇಳ್ತೀರಾ. ಅದು ಸ್ಥಿರ ಸಂಖ್ಯೆಯನ್ನು ಗುಣಿಸುವುದು. ಮತ್ತೊಂದರಲ್ಲಿ ಅವುಗಳು ಅನುಕ್ರಮ ಸಂಖ್ಯೆಗಳ ವರ್ಗಗಳಾಗಿರುತ್ತವೆ. ಅಂದ್ರೆ ಈಗ 1 4 ಆಯ್ತಾ, 9 16 ಅಂದ್ರೆ ನೀವು ಮುಂದಿಂದ ಏನ್ ಹೇಳ್ತೀರಾ? 25 25 25 3 ಸ್ಕ್ವೇರು 4 ಸ್ಕ್ವೇರು 5 ಸ್ಕ್ವೇರು ಬರುತ್ತೆ ಅಲ್ವಾ? ಹೀಗೆ ಇನ್ನೊಂದು ಮುಂದಿನ ಏನು ಅಂದ್ರೆ ನೀವು ಹೇಳ್ಬಿಡ್ತೀರಾ 36 ಅಂತ. 36 49 90 64 ಅಂತ ಹೇಳ್ತೀರಾ. ಕರೆಕ್ಟಾ? ಈ ಅಧ್ಯಾಯದಲ್ಲಿ ಮುಂದಿನ ಪದಗಳಿಗೆ ಒಂದು ನಿರ್ದಿಷ್ಟ ಪದವನ್ನು ಸೇರಿಸುವುದರ ಮುಖಾಂತರ ಮುಂದಿನ ಪದಗಳನ್ನು ಪಡೆಯುವ ವಿನ್ಯಾಸದ ಬಗ್ಗೆ ನಾವು ಚರ್ಚಿಸೋಣ. ಅಂದ್ರೆ ಇಲ್ಲಿ ನಾವು ಗುಣಿಸೋದು ಮತ್ತೆ ವರ್ಗ ಅವೆಲ್ಲ ತಗೊಳ್ಳೋದಿಲ್ಲ. ಬರೀ ಸೇರಿಸುವುದರಿಂದ ಅಂದ್ರೆ ಕೂಡಿಸುವುದರಿಂದ ಅಂಥದ್ ಮಾತ್ರ ನಾವು ಇಲ್ಲಿ ತಗೊಂಡು n-ನೇ ಪದ ಮತ್ತು n ಅನುಕ್ರಮ ಪದಗಳ ಮೊತ್ತ ಕಂಡುಹಿಡಿಯುವುದು. ಅಂದ್ರೆ ಈಗ ನಾನು ಹೇಳ್ತೀನಿ 1 ಆಯ್ತಾ, 3 5 7 ಎಷ್ಟೋ ಇದೆ ಸಂಖ್ಯೆಗಳು, ಅದಕ್ಕೆ ಕೊನೆನೇ ಇಲ್ಲ. ಹಾಗಾದರೆ ಇದು 1ನೇ ಪದ, ಇದು 2ನೇ ಪದ, 3ನೇ ಪದ, 4ನೇ ಪದ, 10ನೇ ಪದ ಏನು ಅಂತ ಕೇಳ್ತೀನಿ. ಆಗ n 10 ಆಗತ್ತೆ. ಗೊತ್ತಾಯ್ತಾ? ಮತ್ತೆ ಇವುಗಳ ಮೊತ್ತ ಏನು ಅಂತ ಕೇಳ್ತೀನಿ. 10ನೇ ಪದ ಏನು, ಅವುಗಳ ಮೊತ್ತ ಎಷ್ಟು? ಅಂತಹ ಸಮಸ್ಯೆಗಳನ್ನ ನಾವು ಬಗೆಹರಿಸೋದನ್ನ ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಕೆಲವು ಉದಾಹರಣೆ ಕೊಟ್ಟಿದ್ದಾರೆ. 1 2 3 4 100 70 40 10. ಇಲ್ಲಿ ಒಂದೊಂದು ಕೂಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ 30 ಕಳೀತಾ ಇದರಲ್ಲಿ -3 -2 -1 0. ಕರೆಕ್ಟ್. ಇಲ್ಲಿ 3 3 3 ಅಂದ್ರೆ 3 3 ಬರುತ್ತೆ. ಹೌದಾ? ಸಂಖ್ಯೆ ಸ್ಥಿರವಾಗಿದೆ. ಇಲ್ಲಿ ಎಷ್ಟು ಕೂಡಿದ್ದಾರೆ? 3 3 3 ಪ್ಲಸ್ ಗುಣಿಸ್ತದೆ. ಕರೆಕ್ಟ್. ಇಲ್ಲಿ -1 0 -1.5 -2 -2.5. ಇಲ್ಲೇನ್ ಮಾಡಿದ್ದಾರೆ? 0 ಹೆಂಗ್ ಬರುತ್ತೆ? -1 + 1 ಅಲ್ವಾ? 0
ಹ Yes, ma'am. ಆಮೇಲೆ -1.5 ಏನ್ ಮಾಡಿದಾರ? ಹ ಇಲ್ಲಿ ಹೆಂಗ್ ಬಂತು ಇದು? 0ಇಂದ -1.5 -1.5 ಕೂಡಿದ್ದಾರೆ. ಇಲ್ಲಿ -1.5ನ್ನ ಇಲ್ಲಿ ಏನ್ ಕೂಡಿದ್ದಾರೆ ಅಂತ ಕಂಡಿಡಿಯಕ್ಕೆ -2ರಲ್ಲಿ -1.5 ಮಾಡ್ಬೇಕು. ಅವಾಗ ಒಂದು ಪಾಯಿಂಟ್ -2 + 1.5 ಆಯ್ತಾ? -2 + 1.5 ಎಷ್ಟು? 10ರಲ್ಲಿ 5 5 0.5 ಬರುತ್ತೆ. 3 0.5 ma'am. 0.5 ಇಲ್ಲಿ ಮುಂದಿನ ಸಂಖ್ಯೆ ಏನಾಗುತ್ತೆ ಹಾಗಾದ್ರೆ? ಏನಾಗುತ್ತೆ? ಇಲ್ಲಿ ಏನ್ ಕೂಡಿದ್ದಾರೆ ಅಂತ ಕಂಡಿಡಿಯಕ್ಕೆ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆಯನ್ನ ಕಳೀರಿ. 0 -1 ಎಷ್ಟಪ್ಪ? 3.0 ಬರುತ್ತೆ ನೆಕ್ಸ್ಟ್ ಸಂಖ್ಯೆ ಮ್ಯಾಮ್. 0 ಅಲ್ಲ, 0 -1 ಎಷ್ಟು? 1 ಮ್ಯಾಮ್. 1. ಇಲ್ಲಿ 1 ಕೂಡಿದ್ರೆ 0 ಬರುತ್ತೆ. 0ಗೆ ಇಲ್ಲಿ ಎಷ್ಟು ಕೂಡಿದ್ದಾರೆ? -1.5 ಹಾಕಿದ್ದಾರೆ ಅಲ್ವಾ ಇಲ್ಲಿ? ಎಸ್ ಮ್ಯಾಮ್. ಮ್ಯಾಮ್ ನಮಗ್ ಟೆಕ್ಸ್ಟ್ ಬುಕ್ ಒಳಗ್ 0 ಬಂದಿಲ್ರಿ. ಯಾಕೆ? -1 ಆದ್ಮೇಲೆ -1.5 ಐತ್ರಿ. ಅದೇ ಅದು ಏನೋ ತಪ್ಪಾಗಿದೆ ಇಲ್ಲಿ. ನಾನು ಹಾಗೆ ಅನ್ಕೊಂಡೆ. ಆ 0 ಬಂದ್ರೆ ಸಮಾಂತರ ಶ್ರೇಣಿ ಆಗುದಿಲ್ರಿ. ಆಗೋದಿಲ್ಲ, ಕರೆಕ್ಟ್. ಈಗ -1.5 -1 ಮಾಡಿದ್ರೆ -1.5 + 1 ಆಗತ್ತೆ ಅಲ್ವಾ? ಎಸ್ ಮ್ಯಾಮ್. -1.5 + 1 ಎಷ್ಟು? -0.5. -2 ಆಗತ್ತೆ ಅವಾಗ. ಸರಿ, ನೀನ್ ಹೇಳಿದ್ ಕರೆಕ್ಟ್. ಆ 0 ಇಲ್ಲ ಅಲ್ಲಿ, ಇಲ್ಲೇನೋ ತಪ್ಪಾಗಿದೆ ಅಲ್ವಾ? ಎಸ್ ಮ್ಯಾಮ್. ಇಲ್ಲೇನೋ ತಪ್ಪಾಗಿದೆ. ಇದು 0 ಇರ್ಕೂಡ್ದು, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಮೇಲಿನ ಪ್ರತಿಪಟ್ಟಿಯಲ್ಲಿ ಒಂದು ಪದ ಕೊಟ್ಟಾಗ ಅದರ ಮುಂದಿನ ಪದನ ನೀವು ಬರೆಯಬಹುದು ಅಲ್ವಾ? ಹೌದಾ? ಎಸ್ ಮ್ಯಾಮ್ ಬರೀಬಹುದು. Yes ma'am. ಇಲ್ಲಿ 1 ಹೆಚ್ಚಾಗಿದೆ, ಇನ್ನೊಂದ್ರಲ್ಲಿ 30 ಕಡಿಮೆ ಇದೆ. 1 ಕೂಡ್ಸಿದೀವಿ, ಇಲ್ಲಿ ಎಲ್ಲಾನು 3 0 ಕೂಡ್ಸಿದೀವಿ. ಆಮೇಲೆ -0.5. ಹಾಗಾಗಿ ಒಂದು ನಿರ್ದಿಷ್ಟ ಸಂಖ್ಯೆ ಸೇರಿಸೋದ್ರಿಂದ ಅದರ ಮುಂದಿನ ಅನುಕ್ರಮ ಪದ ಸಿಗುತ್ತದೆ ಅಂತ ಹೇಳ್ಬೋದು ಅಲ್ವಾ? ಅಂಥ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ. ಆ ಸ್ಥಿರ ಸಂಖ್ಯೆನ ಅಂದ್ರೆ ಸ್ಥಿರ ಸಂಖ್ಯೆ ಯಾವ್ದದು? ಸ್ಥಿರ ಸಂಖ್ಯೆ ನಾವು ಯಾವ್ದನ್ನ ಕೂಡ್ತೀವೋ ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಅಂತ ಹೆಸರು. ಧನ ಆಗಿರ್ಬೋದು, ಋಣ ಅಥವಾ ಶೂನ್ಯ ಕೂಡ ಆಗಿರ್ಬೋದು. ನಾವ್ ಹೆಂಗೆ ಅದನ್ನ ಕಂಡುಹಿಡಿಯೋದು? ಸ್ಥಿರ ಸಂಖ್ಯೆ ಎರಡನೇ ಪದ ಮೈನಸ್ ಮೊದಲನೇ ಪದ. ಮತ್ತೆ ನಾವು ಅದು ಸಮಾಂತರ ಶ್ರೇಣಿ ಹೌದೇ ಅಲ್ವೇ ನೋಡಕ್ಕೆ ಎರಡನೇ ಪದನ ಮೊದಲನೇ ಪದದಲ್ಲಿ ಕಳೆದ್ರೆ 3 - ಎರಡನೇ ಪದಕ್ಕೆ ಸಮನಾಗಿರ್ಬೇಕು. ಮತ್ತೆ an - an - 1 = d. d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ ಅಂದ್ರೆ ನಡುವಿನ ಸ್ಥಿರ ವ್ಯತ್ಯಾಸ.
ಸ್ಥಿರ ವ್ಯತ್ಯಾಸ. ಇನ್ ನೋಡಿ ಇಲ್ಲಿ ಎತ್ತರಗಳನ್ನ ಕೊಟ್ಟಿದ್ದಾರೆ 147, 148, 149, 157. ಆಯ್ತಾ? ಇಲ್ಲಿ ಒಂದು ಸಾಮಾನ್ಯ ವ್ಯತ್ಯಾಸ. ಸರಿನಾ? ಸರಿನಾ? Yes, ma'am. ಇಲ್ಲಿ ನೀವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಅಂತಂದ್ರೆ ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡ್ಬೇಕು. ಆಯ್ತಾ? -3 + 3.1 ಎಷ್ಟಾಗತ್ತೆ ಇದು? -3 + 3.1 ಎಷ್ಟು? ಎಷ್ಟದು? -0.1. 0.1 ಕರೆಕ್ಟ್. +0.1 ಹೌದು. ಈಗ ಒಟ್ಟು 1,000 ರೂಪಾಯಿ ಸಾಲಕ್ಕೆ 5%, 5% ಪ್ರತಿ ತಿಂಗಳು ಪಾವತಿಸಿದಾಗ ಉಳಿಯುವ ಬಾಕಿ ಹಣ ಇಷ್ಟು 950, 900, 850, 800, ಕಡೆಯಲ್ಲಿ 50. ಅಂದ್ರೆ ನೀವು ಫಸ್ಟ್ 1,000 ರೂಪಾಯಿ ಸಾಲ ತಗೊಂಡಿರೋದು ಪ್ರತಿ ತಿಂಗಳು 5% ಪಾವತಿ ಮಾಡ್ತಾ ಇದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ಮೊದಲು 1,000 ರೂಪಾಯಿ ಇರುತ್ತೆ, 50 ರೂಪಾಯಿ ಕೊಟ್ರೆ 950 ರೂಪಾಯಿ ಕೊಡ್ಬೇಕು ನಾನು. ಆಮೇಲೆ 50 ರೂಪಾಯಿ ಕೊಡ್ತೀನಿ, 900 ಕೊಡ್ಬೇಕು. ಅದ್ರಲ್ಲಿ 50 ರೂಪಾಯಿ ಕೊಟ್ಟಿರ್ತೀನಿ, 850. ಹೀಗಾಗಿ ಕಡೆಯಲ್ಲಿ 50 ಬರುತ್ತೆ. ಆಯ್ತಾ? ಶಾಲೆಯೊಂದರ 1ರಿಂದ 12ನೇ ತರಗತಿಯ ವರ್ಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನೀಡುವ ನಗದು ಬಹುಮಾನಗಳು ಈ ತರ ಇವೆ: 200, 250, 300, 350, ಎಕ್ಸೆಟ್ರಾ 750. ಇವೆಲ್ಲ ಸಮಾಂತರ ಶ್ರೇಣಿ. ಈಗ ಪ್ರತಿ ತಿಂಗಳು 50 ರೂಪಾಯಿ ಉಳಿಸ್ತಾ ಹೋಗ್ತಾ ಇದ್ರೆ 10 ತಿಂಗಳಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ? 50, 100, 150, 200, 250, 300, 350, 400, 450, 500. ಹೀಗೆ ಸಮಾಂತರ ಶ್ರೇಣಿ. ಆಯ್ತಾ? ಆಯ್ತಾ? ಇಲ್ಲಿ ಇದು ಯಾತಕ್ಕಾಗಿ ನಾವು ಸಮಾಂತರ ಶ್ರೇಣಿ ಅಂತೀವಿ? ಸಾಮಾನ್ಯ ವ್ಯತ್ಯಾಸ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ಕೊತ ಹೋಗಿರ್ತಾರೆ. ಕರೆಕ್ಟ್. ಇಲ್ಲಿ ಸಾಮಾನ್ಯ ವ್ಯತ್ಯಾಸವು ಇದೆ, ಹಾಗಾಗಿ ವ್ಯತ್ಯಾಸವು ಸಾಮಾನ್ಯ ಅಂದ್ರೆ ಒಂದೇ ವ್ಯತ್ಯಾಸ. ಆ ವ್ಯತ್ಯಾಸ ಕಂಡುಹಿಡಿಯೋದು ಎರಡನೇ ಸಂಖ್ಯೆ ಮೈನಸ್ ಮೊದಲನೇ ಸಂಖ್ಯೆ. 100 - 50 ಮಾಡ್ಬೇಕು, 50 - 100 ಮಾಡ್ಬಾರ್ದು. 100 - 50, 150 - 100, 200 - 150. ಅದನ್ನ ಇಲ್ಲಿ ಸಾಮಾನ್ಯ ರೂಪ ಎ ಅಂದ್ರೆ ಮೊದಲನೇ ಸಂಖ್ಯೆ, a + d ಅಂದ್ರೆ ಎರಡನೇ, ಮೂರನೇದು a + 2d. ಯಾಕೆ ಅಂತಂದ್ರೆ ಈಗ ಮೊದಲನೇ ಸಂಖ್ಯೆ a ಆದ್ರೆ, ಎರಡನೇ ಸಂಖ್ಯೆ a + d ಆದ್ರೆ, ಮೂರನೇ ಸಂಖ್ಯೆ a + d + d ಆಗತ್ತಲ್ವಾ? ಹೌದಾ? d + d ಎಷ್ಟು? 2D ಮ್ಯಾಮ್. ಆಮೇಲೆ a + 2d + d ಆಗತ್ತೆ, ಅದು a + 3d ಆಗುತ್ತೆ ಅಲ್ವಾ? a ಅನ್ನೋದು ಮೊದಲನೇ ಪದ, d ಅನ್ನೋದು ಸಾಮಾನ್ಯ ವ್ಯತ್ಯಾಸ. ಆಯ್ತಾ? ಗೊತ್ತಾಯ್ತಾ? ಇಲ್ಲಿ ಸಮಾಂತರ ಶ್ರೇಣಿ ಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಕೊನೆದ ಇರ್ಬೇಕು. ಕೊನೆ ಪದ ಇದ್ರೆ ಅದು ಪರಿಮಿತ ಸಮಾಂತರ ಶ್ರೇಣಿ. ಕೊನೆ ಪದ ಇಲ್ಲ ಅಂದ್ರೆ ಅದು ಅಪರಿಮಿತ ಸಮಾಂತರ. ಇಲ್ಲಿ ನೋಡಿ, ಇಲ್ಲಿ ಡಾಟ್ 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 ಹಾಕ್ಬಿಟ್ಟಿದಾರಲ್ವಾ? ಅಂದ್ರೆ ಏನು? ಈ ತರ ಡಾಟ್ ಹಾಕಿದ್ರೆ ಅಂದ್ರೆ ಕಂಡುಹಿಡಿ, ಇನ್ನು ಅದು
ಅಪರಿಮಿತ. ಹಾ, ಯಾಕೆಂದ್ರೆ ಇನ್ನು ಅದು ಇನ್ನು ಇದ್ರ ಮುಂದೆ ಸಂಖ್ಯೆಗಳು ಇದಾವೆ ಅಂತ. ಅದು ಮುಂದುವರಿಯತೈತಿ ಅಂತಾರೆ. ಕರೆಕ್ಟ್. ಮುಂದೆ ಇನ್ನೂ ಸಂಖ್ಯೆಗಳು ಇವೆ ಅಂತ ತಿಳ್ಸಕ್ಕೆ ನಾವೇನ್ ಮಾಡ್ತೀವಿ, ಅಲ್ಲಿ ಈ ತರ ಚುಕ್ಕಿಗಳು ಬರೀತೀವಿ. ಆಯ್ತಾ? ಈಗ ಮೊದಲನೇ ಪದಕ್ಕೆ ಏನು ಇದು ಸಿಂಬಲ್? ಅದಕ್ಕೆ ಎ ಮ್ಯಾಮ್. ಎ. ಸಾಮಾನ್ಯ ವ್ಯತ್ಯಾಸ 3 ಮ್ಯಾಮ್. ಡಿ ಮ್ಯಾಮ್ 3 ಮ್ಯಾಮ್. ಹಾ, ಅದೇ ಇದು ಸಿಂಬಲ್ ಕೇಳ್ತಾ A plus D ಮ್ಯಾಮ್. ಚಿಹ್ನೆ ಡಿ. ಡಿ ಮ್ಯಾಮ್. ಈಗ ಈ ಮೊದಲನೇ ಪದ 6, ಡಿ -3 ಅಂದ್ರೆ ನೀವ್ ಯಾವ ರೀತಿ ಬರೀತೀರಾ? ಸಮಾಂತರ ಶ್ರೇಣಿ ಮೊದ್ಲು 6 ಬರೀತೀರಾ, ಆಮೇಲೆ 6 ಬರ್ದು ಆಮೇಲೆ ಎರಡನೇ ಪದ ಹೆಂಗ್ ಬರೆಯೋದು? 3 ಬರಿತೀವಿ. 3 ಬರೀತೀವಿ. ಅದಕ್ಕೆ 6ಕ್ಕೆ -3ನ ಕೂಡ್ತೀವಿ. 6 - 3 ಎಷ್ಟು? 3. ಆಮೇಲೆ 3 - 3 ಎಷ್ಟು? 0. 0 0 -3 ಎಷ್ಟು? -3. -3. -6. ಹೀಗೆ ಬರ್ಕೊ. -9. ಇಲ್ಲಿ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ರೆ ನಾವು ಅದನ್ನ ಬರ್ಕೊಂತ ಹೋಗ್ಬೋದು ಅಲ್ವಾ? Yes, ma'am. Yes, ma'am. ಅದೇ ರೀತಿ ಎಯು -7, ಡಿಯು -2 ಇದ್ರೆ -7ಕ್ಕೆ -2 ಕೂಡಿದ್ರೆ -9 ಬರುತ್ತೆ. ಅದಕ್ -2 ಕೂಡಿದ್ರೆ -11 ಬರುತ್ತೆ. ಅದಕ್ -2 ಕೂಡಿದ್ರೆ -13 ಬರುತ್ತೆ ಅಲ್ವಾ? ಸರಿನಾ? Yes, ma'am. Yes, ma'am. ಮೊದಲನೇ ಪದಕ್ಕೆ ಆ ಸಾಮಾನ್ಯ ವ್ಯತ್ಯಾಸ ತಗೊಂಡ್ ಕೂಡ್ತಾ ಹೋದ್ರೆ ಒಂದು ಸಮಾಂತರ ಶ್ರೇಣಿನ ಬರೀಬಹುದು. ಆಯ್ತಾ? ಇವಾಗ ನಮ್ಗೆ ಕೆಲವು ಸಂಖ್ಯೆಗಳು ಕೊಡ್ತಾರೆ, ಅದು ಸಮಾಂತರ ಶ್ರೇಣಿ ಹೌದೇ ಇಲ್ವೇ ಅಂತ ಕಂಡು ಹಿಡಿಯಕ್ಕೆ ಏನ್ ಮಾಡ್ಬೇಕು? ನಾವು ಎಲ್ಲಾ ಪದಗಳನ್ನೂ ನೋಡ್ಕೋಬೇಕು. ಅಂದ್ರೆ ಈಗ ನೋಡಿ, 9 - 6 ಎಷ್ಟು? 3. 12 - 9 3. 15 3. ಹಾಗಾಗಿ ಇದು ಸಮಾಂತರ ಶ್ರೇಣಿ. ಎಲ್ಲಾನು ನೋಡ್ಬೇಕು ನಾವು. ಇಲ್ಲಿ ನೋಡಿ, 3 - 6 -3. -3 ಮ್ಯಾಮ್. 0 - 3 -3 ಮ್ಯಾಮ್. -3 -3 -6, ma'am. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? -3 ಮ್ಯಾಮ್. ಸೇರಿಸಿದ್ರೆ -6 ಆಗುತ್ತೆ. ಹಾಗಾಗಿ ನಾವು ಸಾಮಾನ್ಯ ವ್ಯತ್ಯಾಸ ಕೊಟ್ಟಾಗ ಮತ್ತೆ ಮೊದಲನೇ ಪದ ಗೊತ್ತಿರುವಾಗ ನಾವು ಒಂದು ಸಮಾಂತರ ಶ್ರೇಣಿನ ಬರೀಬಹುದು. ಇಲ್ಲಿ ಡಿ = AK + 1 - AK ಅಂತ ಬರ್ದಿದೆ. ಹಾಗಂದ್ರೆ ಏನು? ಹಾ ಆಗೇತಿ. ಏನ ಹಾಗಂದ್ರೆ ಏನು? K + 1ನೇ ಪದ -K ನ ಪದ ಅದನ್ನ ಕಳೆದ್ರೆ ನಮ್ಗೆ ಡಿ ವ್ಯಾಲ್ಯೂ ಸಿಗುತ್ತೆ, ಡಿ ಮೌಲ್ಯ ಸಿಗುತ್ತೆ. ಆಯ್ತಾ? ಇಲ್ಲಿ ನೋಡಿ, 1 - 1 - 1 0, 2 - 1 1, 3 - 2 1,
ಒಂದ್ 5 ಮೈನಸ್ 3 2 ಮ್ಯಾಮ್ 2. ಹಾಗಾದ್ರೆ ಸಮಾಂತರ ಶ್ರೇಣಿನ ಇಲ್ವಾ? ಇಲ್ಲ ಮ್ಯಾಮ್ ಇಲ್ಲ ಮ್ಯಾಮ್. ಇಲ್ಲಿ 3 ಮೈನಸ್ 6 0 ಮೈನಸ್ 3 ಮೈನಸ್ 3 ಮೈನಸ್ 0. ಹೌದ್ರಿ ಕೆ ಪ್ಲಸ್ 1ನೇ ಪದವು ಕೆ ಅಂದ್ರೆ ಯಾವ್ದಾದ್ರು ತಗೋಬಹುದು. ಕೆ ಬೆಲೆ ಏನಾದ್ರೂ ಆಗ್ಬೋದು. ಅಂದ್ರೆ ಮುಂದಿನ ಪದದಿಂದ ಹಿಂದಿನ ಪದನ ಕಳಿಬೇಕು. A2 ಮೈನಸ್ A1 ಮಾಡ್ಬೇಕು, A3 ಮೈನಸ್ A2 ಮಾಡ್ಬೇಕು, A4 ಮೈನಸ್ A3 ಮಾಡ್ಬೇಕು. 6ರಿಂದ 3 ಕಳಿಬಾರ್ದು. ಗೊತ್ತಾಯ್ತಾ? ಎರಡನೇ ಪದದಿಂದ 1ನೇ ಪದನ ಕಳಿಬೇಕು, 3ರಿಂದ 2ನೇದನ್ನ ಕಳಿಬೇಕು. ಹಂಗೆ ನೋಡ್ಕೋಬೇಕು. ನೀವು ಈ ರೀತಿ ಮಾಡ್ಬೇಕು ಅಂತಂದ್ರೆ ಈಗ ಹೋಗ್ಬೇಕು ಅಂದ್ರೆ ಕೂಡ್ಬೇಕು, ಅವಾಗ ವ್ಯತ್ಯಾಸ ಅಂತ ಬರಲ್ಲ ಅದು, ಅಲ್ವಾ? ಎಸ್ ಮ್ಯಾಮ್. ವ್ಯತ್ಯಾಸ ಅಂದ್ರೆ ಕಳಿಬೇಕು. ಇಲ್ಲಿ ಎ ಏನು? ಇಲ್ಲಿ ಇದರಲ್ಲಿ ಎ ಯಾವ್ದು? 3 ಡಿವೈಡೆಡ್ ಬೈ 2 ಮ್ಯಾಮ್ 3 ಬೈ 2 ಮ್ಯಾಮ್ 3 ಡಿವೈಡೆಡ್ ಬೈ 2 ಮ್ಯಾಮ್. ಡಿ ಏನು? ಡಿ ಎಷ್ಟು? -2 ಮ್ಯಾಮ್. -2/2 ರೀ. -2/2 ಮ್ಯಾಮ್. 3/2 -2/2 ರೀ. -2 ಡಿವೈಡೆಡ್ ಬೈ -2 ಡಿವೈಡ್ ಬೈ 2 ಎಷ್ಟು? ಕರೆಕ್ಟಾ? ಎಸ್ ಮ್ಯಾಮ್. ಈಗ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ನಮಗ್ ಗೊತ್ತಿದ್ರೆ ಯಾವುದೇ 2 ಅನುಕ್ರಮ ಪದಗಳನ್ನು ಉಪಯೋಗಿಸಿ ಡಿ ಅನ್ನು ಕಂಡು ಹಿಡಿಯಬಹುದು. ಗೊತ್ತಾಯ್ತಾ? ಎಸ್ ಮ್ಯಾಮ್. ಇಲ್ಲಿ ನೋಡಿ, ಯಾವ ಸಂಖ್ಯಾ ಪಟ್ಟಿಗಳು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತವೆ? ಅವುಗಳು ಸಮಾಂತರ ಶ್ರೇಣಿಯನ್ನುಂಟು ಮಾಡಿದರೆ ಅದರ ಮುಂದಿನ 2 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 10ರಲ್ಲಿ 4 ಹೋದ್ರೆ 10 ಮೈನಸ್ 4 6 ಮ್ಯಾಮ್ 6 ಮೈನಸ್ 10 6 ಮ್ಯಾಮ್ 6 ಮ್ಯಾಮ್. 16. 6 ಹೀಗಾಗಿ ಇದು ಸಮಾಂತರ. ಹೌದು ಮ್ಯಾಮ್. ಮುಂದಿನ ಪದ ಎಷ್ಟು? 28 ಮ್ಯಾಮ್ 28 ಮ್ಯಾಮ್. ಅದರ ಮುಂದಿನ ಪದ 34 ಮ್ಯಾಮ್. 34 ಮ್ಯಾಮ್ 34 ಸರಿ. ಇದ್ ನೋಡಿ, -1 ಎಷ್ಟು? -2 ಮ್ಯಾಮ್. -2 -3 -1 ಎಷ್ಟು? -3 ಬರೀ 2 ನೋಡಿದ್ರೆ ಸಾಕಾಗಲ್ಲ, ಇದನ್ನು ನೋಡ್ಬೇಕು. -5 -3 ಎಷ್ಟು? -2 ಮ್ಯಾಮ್. ಮುಂದಿನ ಪದ ಎಷ್ಟಾಗುತ್ತೆ? -7 ಮ್ಯಾಮ್ -7 -7 ಮ್ಯಾಮ್. -12 ಮ್ಯಾಮ್ -9 ಮ್ಯಾಮ್. -9 -11 ಕರೆಕ್ಟ್. ಈಗ ನೋಡಿ, 2 -2 ಎಷ್ಟಪ್ಪ? 4 ಮ್ಯಾಮ್. 4. -2 -2 -4 ಮ್ಯಾಮ್. ಹಾಗಾಗಿ ಇದು ಇದು ಸಮಾಂತರ ಶ್ರೇಣಿ ಅಲ್ಲ. ಯಾಕೆಂದ್ರೆ -4 +4 ಬಂತಲ್ವಾ? ಅಲ್ವಾ? ಎಸ್ ಮ್ಯಾಮ್ ಎಸ್ ಮ್ಯಾಮ್. ಸಮಾಂತರ ಶ್ರೇಣಿ ಆಗೋದಿಲ್ಲ. ಆಮೇಲೆ ಅದನ್ನ ಮುಂದಿನ ನೋಡೋದು ಅಗತ್ಯನೂ ಇಲ್ಲ. ಇದ್ ನೋಡಿ, 1 - 1 0, 1 - 1 0, 2 - 1 1 ಮ್ಯಾಮ್. 1 ಮ್ಯಾಮ್.
ಸಮಾಂತರ ಶ್ರೇಣಿ ಅಲ್ಲ. ಸರಿನಾ? ಹಾ, Yes, ma'am. Yes, ma'am. Yes, ma'am. ಇಲ್ಲಿ ನೋಡಿ ಅಭ್ಯಾಸದಲ್ಲಿ ಈ ಕೆಳಗಿನ ಇದನ್ನ ಬರ್ಕೋಬಹುದು ನೀವು. ಅಭ್ಯಾಸ 1.1 ಇದನ್ನ ಬರ್ಕೋಬಹುದು. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ? ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿನಂತೆ ಇರುತ್ತೆ. ಈಗ ಮೊದ್ಲು ನೀವು ಟ್ಯಾಕ್ಸಿನಲ್ಲಿ ಕೂತ್ಕೊಂಡ ತಕ್ಷಣ 15, ಆಮೇಲೆ ಒಂದೊಂದು ಕಿಲೋಮೀಟರ್ಗೂ 8 ರೂಪಾಯಿ ಜಾಸ್ತಿ ಅಲ್ವಾ? Yes, ma'am. Yes, ma'am. 2ನೇ ಕಿಲೋಮೀಟರ್ಗೆ ಎಷ್ಟು ತೋರಿಸುತ್ತೆ? 23, ma'am. 23, ma'am. 31, ma'am. 3 ಬರೆದ್ರೆ ಸಾಕು. 3ಗಿನ ಜಾಸ್ತಿ ಬರೆಯಕ್ ಹೋಗ್ಬೇಡಿ, ಟೈಮ್ ವೇಸ್ಟ್. 3 ಬರೀರಿ ಸಾಕು. ಹೀಗಾಗಿ ಇಲ್ಲಿ ಏನಾಗಿರುತ್ತೆ, ಅವರು ಇದು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಏಕೆಂದರೆ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಇದೆ. ಸ್ಥಿರವಾದ ವ್ಯತ್ಯಾಸ. ಹೇಳು ನೀನು ಉತ್ತರ ಹೇಳು. ಇದೊಂದು ಸಮಾಂತರ ಶ್ರೇಣಿಯಾಗಿದೆ, ಕಾರಣ ವ್ಯತ್ಯಾಸ ಇಲ್ಲಿ ಸ್ಥಿರಾಂಕವಾಗಿದೆ. ಕರೆಕ್ಟ್ ಅಂತ ಬರ್ದ್ರೆ ಆಯ್ತು. ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ಒಂದು ಸಿಲಿಂಡರ್ ಇದೆ, ಆ ಸಿಲಿಂಡರ್ ಇಂದ 1/4 ಅನಿಲವನ್ನು ತೆಗಿತಾ ಇದ್ದಾರೆ. ಇವಾಗ ಒಂದು ಸಿಲಿಂಡರ್ ಅನ್ಕೊಳ್ಳಿ, ಇದರಲ್ಲಿ ಅನಿಲ ಇದೆ. ಇಲ್ಲಿ 1/4 ಅನಿಲ ತೆಗೆದ್ರೆ 2/4. 2/4 ಅಲ್ಲ, 1/4 ಅಂದ್ರೆ 3/4 ಭಾಗ ಇರುತ್ತೆ ಅಲ್ವಾ? 3/4. ಆದ್ರೆ ಅನಿಲ 3/4, ma'am. 3/4 ಉಳ್ಕೊಳ್ಳಲ್ಲ. ಏನಾಗತ್ ಗೊತ್ತಾ, ಅನಿಲ ಫುಲ್ ತುಂಬ್ಕೊಂಡ್ಬಿಡುತ್ತೆ. 3/4 ಇದ್ರು ಒಂದು ಸಿಲಿಂಡರ್, 1/4 ತೆಗಿತಾ ಇದ್ರು ಇಲ್ಲಿ ಜಾಗ ಬಿಟ್ಟಿರುತ್ತ ಅದು? ಇಲ್ಲ ಮ್ಯಾಮ್. ಫುಲ್ ತುಂಬ್ಕೊಂಡ್ಬಿಡುತ್ತೆ. ಈಗ 1 ಅನ್ಕೊಳ್ಳಿ, ಅದರಲ್ಲಿ 1/4 ತೆಗೆದ್ರೆ 3/4 ಮಿಗುತ್ತೆ ಅನ್ಕೊಳ್ಳಿ. ಅದರಲ್ಲಿ 1/4 ತೆಗಿಯತ್ತೆ ಅಂದ್ರೆ 3/4 ಇಂಟು 1/4 ಅಲ್ವಾ? 3/16. 3/4 ಮೈನಸ್ 3/16 ಮಾಡಿದ್ರೆ 16. 4 12 ಮೈನಸ್ 3, 12ರಲ್ಲಿ 3 ಹೋದ್ರೆ 9/16 ಬರುತ್ತೆ. ಹೀಗಾಗಿ ನಿಮ್ಗೆ ಈ ತರ ಬರುತ್ತೆ ಅಲ್ವಾ? ಸರಿನಾ? ಸಿಂಪ್ಲಿಫೈ ಮಾಡಿದ್ರ 3/4 ಬರ್ತಿತ್ರಿ. 3/4 ಬರುತ್ತೆ. ಅದಂಗೆ 3/4 ಬರುತ್ತೆ? ಬರಲ್ಲ. 3 3 4 ಆಗ್ತೈತಿಲ್ಲ. 3 4 12 ಅಲ್ವಾ? 16 ಇದೆ ಇಲ್ಲಿ. 3/4 ಮೈನಸ್ 1 ಎಷ್ಟಪ್ಪ? -1/4. 9/16 ಮೈನಸ್ 3/4 ಎಷ್ಟು? 16. 9 ಮೈನಸ್ 12 -3/16 ಬರುತ್ತೆ ನಿಮ್ಗೆ. ಹಾಗಾಗಿ ಇದು ಅಲ್ಲ, ಸಾಮಾನ್ಯ ವ್ಯತ್ಯಾಸ ಬರಲ್ಲ. ಗೊತ್ತಾಯ್ತಾ? Yes, ma'am. Yes, ma'am. ಯಾರಿಗಾರು ಗೊತ್ತಾಗ್ತದೆ ಕೇಳ್ಬೇಕು. ಇಲ್ಲಿ ಇದು ಸಮಾಂತರ ಶ್ರೇಣಿ ಅಲ್ಲ ಏಕೆ ಅಂತಂದ್ರೆ ನೀವೇನ್ ಹೇಳ್ತೀರಾ? ಏಕೆಂದರೆ ಅದರಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ. ಅಷ್ಟೇ.
ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150, ನಂತರದ ಪ್ರತಿ ಮೀಟರ್ಗೆ 50ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಸಮಾಂತರನ ಇಲ್ವಾ? ಕಾಣಿಸುತ್ತಾ? ಸೆಕೆಂಡ್ ಕ್ವಶನ್. Yes, ma'am. ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನ ಅಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೊಟ್ಟಿದ್ದಾರೆ. ಇದು ನಾವು ಸಮಾಂತರ ಥ್ರೆಡಿ ಹೌದೇ ಅಲ್ವೇ ಅಂತ ಹೇಳ್ಬೇಕು. ಸರಿನಾ? Yes, ma'am. ಈಗ Yes, ಒಂದ್ ಸಿಲಿಂಡರ್ ಇದೆ ಅನ್ಕೋ, ಅದರಲ್ಲಿ ಯಾವ್ದೋ ಅನಿಲ ತುಂಬಿದೆ. ಅದರಿಂದ ವಾಯುರೇಚಕ ಯಂತ್ರನ ಇಲ್ಲಿ ಅಟ್ಯಾಚ್ ಮಾಡ್ಬಿಟ್ಟು ಅನಿಲನ ತೆಗಿತಾ ಇದ್ದಾರೆ. ಒಂದ್ಸಲಕ್ಕೆ 1/4 ಅನಿಲವನ್ನು ತೆಗಿತಾರೆ. ಸೊ 1 ಮೈನಸ್ 1 ಫಸ್ಟ್ ಟೈಮ್ ಒಂದು ಇಡೀ ಸಿಲಿಂಡರ್ ಅಲ್ಲಿ ಇಷ್ಟಿದೆ ಅನಿಲ, ಅದರಲ್ಲಿ 1/4 ತೆಗಿತಾರೆ. ಆಗ 3/4 ಉಳಿಯತ್ತೆ. ಹೌದಾ? ಸರಿನಾ? Yes, ma'am. ಈಗ Yes, ma'am. 3/4 ಇದೆ, ಅದರಲ್ಲಿ 1/4 ತೆಗಿತಾರೆ. ಈಗ ಎಷ್ಟು ಉಳಿಯುತ್ತೆ? 3 ಮೈನಸ್ 1 2/4 1/2. ಸರಿನಾ? Yes, ma'am. Yes, ma'am. Yes, ma'am. ಅರ್ಧದಲ್ಲಿ ಇದಿಷ್ಟು ತೆಗಿತಾರೆ. 4 2 ಮೈನಸ್ 1/4 ಎಷ್ಟು ಉಳಿಯುತ್ತೆ? ಇಲ್ಲಿ 3/4 ಇಷ್ಟಿಗೆಲ್ಲ ಇದು ಸರಿಗಿಲ್ಲ. ಇದು ಕರೆಕ್ಟ್ ಆಗಿ ಬರೀತೀನಿ ನೋಡಿ. ಈಗ 1 ಸಿಲಿಂಡರ್ ಅಷ್ಟು ಅನಿಲ ಇದೆ, ಅದರಲ್ಲಿ 1/4 ಭಾಗ ತೆಗಿತಾರೆ. 3/4 ಭಾಗ ಅಷ್ಟು ಉಳಿಯುತ್ತೆ. ಇದರಲ್ಲಿ 1/4 ಆಫ್ ದಿಸ್ ಅಂದ್ರೆ ಇದರಲ್ಲಿ 1/4 ಭಾಗ, 3/4 ಇದರಲ್ಲಿ 1/4 ಭಾಗ ಎಷ್ಟಾಗತ್ತೆ? ಇಷ್ಟು ತೆಗಿತಾರೆ. ಸರಿನಾ? ಹಲೋ? Yes, ma'am. ಉಳಿಯೋದೆಷ್ಟು? ಇಲ್ಲಿ ಇದು ತೆಗಿಯೋದು, ಇದು ಇರುವುದು, ಇದು ಉಳಿಯೋದು. ಆಯ್ತಾ? ಈ ಉಳಿದಿರೋದ್ರಲ್ಲಿ 3/16 3/16 ಇದರಲ್ಲಿ 4/4 ಇಷ್ಟು ಉಳಿದಿದೆ. ಆಯ್ತಾ? ಇದರಲ್ಲಿ ಇದನ್ನ ಕಳಿಬೇಕು, ಇದಿಷ್ಟು ತೆಗಿಯೋದು, ಉಳಿಯೋದು 3/4 ಮೈನಸ್ ಇಷ್ಟು, ಇದು ಇರೋದು, ಇದು ತೆಗಿಯೋದು, ಉಳಿಯೋದು 16, 12 ಮೈನಸ್ 3 9/16 ಉಳಿಯತ್ತೆ. ಸರಿನಾ? Yes, ma'am. ಈಗ ಇದರ 1/4 ತೆಗಿತಾರೆ. ತೆಗಿಯೋದು ಎಷ್ಟು? ಈಗ 9 ಇಂಟು 1/4 9 ಇಷ್ಟನ್ನ ತೆಗಿತಾರೆ. ಈಗ ಉಳಿಯೋದು ನೋಡ್ಬೇಕು. ಇರೋದು 9/16, ತೆಗಿಯೋದು 9/64, ಉಳಿಯೋದು 30/64. ಮೂರ್ ಸಲ ಮಾಡಿದ್ರೆ ಸಾಕು. ಈಗ ಏನೇನು ಉಳಿಯತ್ತೆ ಅದನ್ನ ನಾವು ನೋಡ್ಕೋಬೇಕು. ಮೊದಲನೇ ಸಲ ಉಳಿಯೋದು 3/4, ಎರಡನೇ ಸಲ ಉಳಿಯೋದು 9/16, ಮೂರನೇ ಸಲ ಉಳಿಯೋದು 30/60. 0 ತೆಗಿಬೋದು. 3 1 3 3 2 1/2. ಈಗ ಈ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಇದೆಯಾ ನೋಡೋಣ. 9/16 ಮೈನಸ್ 3/4 ಎಷ್ಟು? 16. 9 ಮೈನಸ್ 3/16 ಇದು A2 ಮೈನಸ್ A1. A3 ಮೈನಸ್ A2 ಮಾಡೋಣ. 1/2 ಮೈನಸ್ 9/16 16. 8 ಮೈನಸ್ 9 ಮೈನಸ್ 1/16. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇದೆಯಾ?
ಇಲ್ಲ ಮೊದಲನೇ ನೋ ಮ್ಯಾಮ್ ಮೊದಲನೇ ವ್ಯತ್ಯಾಸ -3/16, ಎರಡನೇ ವ್ಯತ್ಯಾಸ -1/16. ಇಲ್ಲಿ ಇವೆರಡು ಬೇರೆ, ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಆದ್ದರಿಂದ ಇದು ಸಮಾಂತರ 3D ಅಲ್ಲ. ಗೊತ್ತಾಯ್ತಾ? ಎಸ್ ಮ್ಯಾಮ್. ಸ್ವಲ್ಪ ಇದು ಕನ್ಫ್ಯೂಸ್ ಆಗಿದೆ. ಅದು ಅನಿಲದ 1/4 ಇದು ಅಭ್ಯಾಸ ಪುಟ ಕಾಣಿಸ್ತಾ ನಿಮ್ಗೆ? ಅಭ್ಯಾಸ. ಈಗ ಚಕ್ರಬಡ್ಡಿ 4ನೇ ಲೆಕ್ಕ ನೋಡೋಣವಾ? ಎಸ್ ಮ್ಯಾಮ್. ಈಗ ಆರಂಭಿಕ ಠೇವಣಿ 10,000 ಇರುತ್ತೆ, ಅದಕ್ಕೆ 8% ಚಕ್ರಬಡ್ಡಿ ಹಾಕ್ತಾರೆ. 8% ಅಂದ್ರೆ ಇದಕ್ಕೆ 8/100 ಅಲ್ವಾ? ಸರಿನಾ? ಎಸ್ ಮ್ಯಾಮ್. 800 ರೂಪಾಯಿ ಹಾಕ್ತಾರೆ. ಸೊ ನೆಕ್ಸ್ಟ್ ಅಂದ್ರೆ ಮುಂದಿನ ವರ್ಷ ಅದರ ಮೊತ್ತ 10,800 ಆಗಿರುತ್ತೆ. ಇದ್ರ ಮೇಲೆ 8% ಹಾಕ್ತಾರೆ. ಆಗ ಎಷ್ಟಾಗತ್ತೆ? 864 ರೂಪಾಯಿ ಆಗುತ್ತೆ. ಅದನ್ನ 10,800 ಸೇರಿಸ್ತಾರೆ. 10,800 ಪ್ಲಸ್ 864 ಇಷ್ಟಾಗತ್ತೆ. ಆಯ್ತಾ? 11,664 ರೂಪಾಯಿ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಪ್ರಿನ್ಸಿಪಲ್ ಅಂದ್ರೆ ಆರಂಭಿಕ ಠೇವಣಿ ಇರುತ್ತಲ್ಲ, ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸಾಮಾನ್ಯ ಶ್ರೇಣಿ ಆಗೋದಿಲ್ಲ. ಸಾಮಾನ್ಯ ಅಲ್ಲ, ಸಮಾಂತರ ಶ್ರೇಣಿ ಆಗೋದಿಲ್ಲ. ಬರೀ ಇದು ಸರಳ ಬಡ್ಡಿ ಆದ್ರೆ ಆಗತ್ತೆ. ಯಾಕೆ ಅದು ಸಮಾಂತರ ಶ್ರೇಣಿ ಆಗಲ್ಲ ಅಂದ್ರೆ, ಪ್ರತಿ ವರ್ಷ ಪ್ರಿನ್ಸಿಪಲ್ ಅಂದ್ರೇನು? ಪ್ರಿನ್ಸಿಪಲ್ ಅಸಲು ಕರೆಕ್ಟ್. ಅಸಲು ಬದಲಾವಣೆ ಆಗ್ತಾ ಹೋಗುತ್ತೆ ಚಕ್ರಬಡ್ಡಿಲಿ ಅಲ್ವಾ? ಅಸಲು ಒಂದೇ ಇರಲ್ಲ. ಸಾಮಾನ್ಯ ಬಡ್ಡಿ, ಸರಳ ಬಡ್ಡಿನಲ್ಲಿ ಅದು ಒಂದೇ ಆಗಿರುತ್ತೆ. ಈಗ 10,000 ಠೇವಣಿ ಇದು ಅಸಲು ಆಗಿದ್ರೆ 10,000 ಮೇಲೆ 1 ವರ್ಷಕ್ಕೆ 8% ಅಂದ್ರೆ ಅಷ್ಟೇ ಆಡ್ ಮಾಡ್ಕೊಂಡು ಅಂದ್ರೆ ಕೂಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಚಕ್ರಬಡ್ಡಿಗೆ ಅಸಲು ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ? ಮೊತ್ತ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಸಲು ಮೊದಲನೇ ವರ್ಷ 10,000 ಇದ್ರೆ ಎರಡನೇ ವರ್ಷಕ್ಕೆ 10,800 ಆಗತ್ತೆ. 10,800 ಮೇಲೆ ಬಡ್ಡಿ ಮಾಡ್ತಾರೆ. ಆಗ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರಲ್ಲಿ ಸಾಮಾನ್ಯ ವ್ಯತ್ಯಾಸ ಬರೋದಿಲ್ಲ. ಸ್ನೇಹ, ವಿದ್ಯಾಗ ಅರ್ಥ ಆಯ್ತಮ್ಮ ವಿದ್ಯಾ? ಏನೋ ಅವಳು ಮೈಕ್ ನಾಟ್ ವರ್ಕಿಂಗ್ ಅಂತ ಬರ್ದಿದ್ದಾಳೆ. ಎಸ್ ಮ್ಯಾಮ್ ಅಂತ ಬರ್ದು. ಗುಡ್, ವೆರಿ ಗುಡ್.